ನಮಸ್ಕಾರ ಎಲ್ಲ ಚಾಂಪಿಯನ್ಸ್. ನಿಮ್ಮದು ಆನ್ಸರ್ ಶೀಟ್ಸ್ ಬೇಕಾ? ಹಿಂಗೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಬೇಕಾ? ಸೊ ಕಮೆಂಟ್ ಮಾಡಿರಿ ಪಟ 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 ಅಂತ. ಸೊ ಯಾರ್ದು ಸರ್ ನನಗೂ ಬೇಕು ನನಗೂ ಬೇಕು ನನಗೂ ಬೇಕು ಅಂತ ಇದ್ದರೆ ಕಮೆಂಟ್ ಮಾಡಿರಿ. ಸೊ ನೋಡೋಣ ನಿಮ್ಮ ಸೀನಿಯರ್ ಹೆಂಗೆ ಬರೆದಿದ್ದಾರೆ ಅಂತ. ಓಕೆ, ಸೊ ಕಮೆಂಟ್ ಮಾಡೋದು ಮರಿಬೇಡ್ರಿ. ಆ್ಯಂಡ್ ಅಗೇನ್ ಲೈಕ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಫೈನ್. ಸಿ ಎಲ್ಲ ಟಕ 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 ಮಾರ್ಕ್ಸ್ ಕೊಡಬೇಕಾದ್ರೆ ನೀವು ಇಲ್ಲೇ ನೋಡಿದ್ರಿ ಅಂದರೆ ಏನೂ ಕನ್ಫ್ಯೂಷನ್ ಇಲ್ಲ. ಯಾಕೆ ತೋರಿಸ್ತೀನಿ ಒಳಗೆ. ಒಂದು ಹ್ಯಾಂಡ್ ರೈಟಿಂಗ್ ನೀಟಾಗಿಲ್ಲ. ಈ ಲಾಸ್ಟ್ ಮೂಮೆಂಟಲ್ಲಿ ಹ್ಯಾಂಡ್ ರೈಟಿಂಗ್ ಏನು ಮಾಡೋಕ್ಕಾಗಲ್ಲ, ಚಿಂತೆ ಮಾಡಿಬಿಡ್ರಿ. ಬಟ್ ಪ್ರೆಸೆಂಟೇಷನ್ ತುಂಬ ಇಂಪಾರ್ಟೆಂಟ್. ಇಲ್ಲಿ ಅವ್ರು ಕೊಡೋದು ಈಗ ಫಾರ್ ಎಕ್ಸಾಂಪಲ್ 2 ಇಲ್ಲೆಲ್ಲ ಸ್ಕ್ರ್ಯಾಚ್ ಹಾಕಿ 1 ಅಂತ ಕೊಟ್ಟು ಸ್ಕ್ರ್ಯಾಚ್ ಹಾಕಿ 2 ಅಂತ ಕೊಟ್ಟಿದ್ದಿದ್ರೆ ಅದು ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಿತ್ತು. ಹೌದಪ್ಪ, ಇದಕ್ಕೆ 1 ಮಾರ್ಕ್ಸ್ ಕೊಡಬೇಕೋ 2 ಮಾರ್ಕ್ಸ್ ಕೊಡಬೇಕೋ, 1 ಮಾರ್ಕ್ಸ್ ಕೊಟ್ಟಿದ್ದು ಆಮೇಲೆ ಇಲ್ಲ ಬೇಡ 2 ಮಾರ್ಕ್ಸ್ ಕೊಡೋಣ, ಹಾಗಿಲ್ಲ. ಏನೂ ಕನ್ಫ್ಯೂಷನ್ ಇಲ್ಲ ಎವ್ಯಾಲ್ಯೂಯೇಟರ್ಗೆ. ಸೊ ವಿಚ್ ಮೀನ್ಸ್ ಆನ್ಸರ್ ಶೀಟು ಹಾಗೆ ಇದೆ. ಡೆಫಿನೆಟ್ಲಿ ಎಸ್, ಹಾಗೆ ಇದೆ. ನೋಡಿರಿ ಹ್ಯಾಂಡ್ ರೈಟಿಂಗ್ ನೋಡಿರಿ, ಹ್ಯಾಂಡ್ ರೈಟಿಂಗ್ ಕ್ಲೀನಾಗಿದೆಯಾ ಡಿಂಡೆ ಕರೆಕ್ಟಾಗಿ. ಇಲ್ಲಿ ಅಗೇನ್ ಬರಿಬೇಕಾದ್ರೆ ಇಟ್ಸ್ ನಾಟ್ ಜಸ್ಟ್ ರೈಟಿಂಗ್ ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಹಾಗಲ್ಲ. ಆಪ್ಷನ್ ಬರೆದಿದ್ದಾರೆ, ನೆಕ್ಸ್ಟು ಅದೇನಿದೆ ಅದನ್ನು ಬರೆದಿದ್ದಾರೆ. ಆಪ್ಷನ್ ಬರೆದಿದ್ದಾರೆ ಟು ಸರ್ವೆ, ಆಪ್ಷನ್ ಬರೆದಿದ್ದಾರೆ ರಿಕ್ವೆಸ್ಟಿಂಗ್. ಸೊ ಆಪ್ಷನ್ ಬರೀಬೇಕು, ಅಲ್ಲೇನು ವರ್ಡ್ ಇದೆ ಅದನ್ನು ಬರೀರಿ. ಸೊ ಅದು ಕ್ಲೀನ್ನೆಸ್ ತೋರಿಸ್ತದೆ. ಇನ್ ಕೇಸ್ ಕನ್ಫ್ಯೂಷನ್ ಆಗಿತ್ತು, ಎ ಬರೆಯೋ ಬದಲು ಸಿ ಬರೆದ್ಬಿಟ್ರೆ ಆಗತ್ತೆ, ಆಗಲ್ಲ ಅಂತಲ್ಲ, ಹಾಗೆ ಕೆಲವೊಬ್ರಿಗೆ ಆಗತ್ತೆ ಎಕ್ಸಾಮಲ್ಲಿ, ಆ ಒಂದು ಭಯಕ್ಕೆ ಆ್ಯಂಗ್ಸೈಟಿಗೆ ಆಗತ್ತೆ. ಸೊ ಹಾಗಿದ್ದಾಗ ನೀವು ಆಪ್ಷನ್ ಅದೇನಿದೆ ಅದು ಬರೆದ್ರಿ ಅಂದರೆ ಮಿಸ್ಟೇಕ್ಸ್ ಕಮ್ಮಿ ಆಗುತ್ತೆ. ಓಕೆ, ಎಲ್ಲೋ ಮಿಸ್ಟೇಕ್ ಆಗ್ತಿತ್ತು ಅಂದರೆ ಆಗಲ್ಲ, ಅವಾಯ್ಡ್ ಆಗುತ್ತೆ. ಓಕೆ, ನೆಕ್ಸ್ಟು. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಕ್ಲೀನಾಗಿ ಆಪ್ಷನ್ಸ್ ಏನಿದೆ ಕ್ಲೀನಾಗಿ ಅಂದರೆ ಆಪ್ಷನ್ ಅಂದರೆ ಆನ್ಸರ್ಸ್ ಏನಿದೆ ಕ್ಲೀನಾಗಿ. ಸೊ ಇಲ್ಲಿ ನೋಡಿದ್ರೆ ಅಂದರೆ ಅಗೇನ್ ಸೊ ಅದಾದಮೇಲೆ ಯಾವುದು ತರ್ಡ್ ಇದು ಏನಂತೀರ, ತರ್ಡು ಫೋರ್ತು. ಸೊ ಆ್ಯಂಡ್ ಅಗೇನ್ ನೀವು ಆಪ್ಷನ್ ಕ್ವಶನ್ಸು ನೋಡಿದ್ರೆ ಅಂದರೆ 15, 16, 17, 18, 19. ಸೊ ಕ್ವಶನ್ ಸೀಕ್ವೆನ್ಸು ಒಂದಾದ್ಮೇಲೆ ಒಂದು. ದ ಹೋಲ್ ಪೇಜಲ್ಲಿ ಇಸ್ ದೇರ್ ಎನಿ ಸಿಂಗಲ್ ಸ್ಕ್ರ್ಯಾಚ್? ಒಂದೇ ಒಂದು ಸ್ಕ್ರ್ಯಾಚ್ ಇದೆಯಾ ತೋರಿಸ್ರಿ. ಹಿಂದಿನ ಪೇಜಲ್ಲಿ ಸ್ಕ್ರ್ಯಾಚ್ ಇದೆಯಾ? ಇಲ್ಲ. ಇಲ್ಲಿ ಸ್ಕ್ರ್ಯಾಚ್ ಇದೆಯಾ? ಇಲ್ಲ. ಆ್ಯಂಡ್ ಒಂದು ಆನ್ಸರ್ ಆದಮೇಲೆ ಒಂದು ಲೈನ್ ಬಿಟ್ಟಿದ್ದಾರೆ, 1-2 ಲೈನ್ ಬಿಡ್ರಿ, 2 ಲೈನ್ ಬಿಡ್ರಿ, ನಡೆಯುತ್ತೆ, ತೊಂದರೆ ಇಲ್ಲ. ಆ್ಯಂಡ್ ಇಲ್ಲಿ 1 ಲೈನ್ ಇದೆ, 2 ಲೈನ್ ಇದೆ, ಆದರೆ ಇಲ್ಲೇ ಹೊಸ ಆನ್ಸರ್ ಸ್ಟಾರ್ಟ್ ಮಾಡಿಲ್ಲ, ಹೊಸ ಪೇಜಲ್ಲಿ ಸ್ಟಾರ್ಟ್ ಮಾಡಿದ್ರು. ಹೊಸ ಪೇಜ್ ಯಾಕೆ ಅಂದರೆ ಇಲ್ಲಿಂದ ಇಲ್ಲಿಗೆ ಕಂಟಿನ್ಯೂಟಿ ಒಂದೊಂದ್ಸಲಿ ಬರೋಲ್ಲ. ಹಿಂದೆ ಏನು ಬರೆದಿದ್ದಾರೆ, ಓಕೆ ಇದು ಬರೆದಿದ್ದಾರೆ, ಚೆಕ್ ಮಾಡೋಕ್ಕೆ ಹೋಗಲ್ಲ. ಸೊ ಹೊಸ ಆನ್ಸರ್ ಇತ್ತು ಅಂದರೆ ಹೊಸ ಪೇಜಲ್ಲೇ ಸ್ಟಾರ್ಟ್ ಮಾಡಿರಿ. ಹೋಗಲಿ 4-5 ಲೈನ್ ಇದೆ, ಹೋಗಲಿ, ಚಿಂತೆ ಮಾಡಿಬಿಡ್ರಿ. ದೆರ್ ಆರ್ ಸೋ ಮೆನಿ, ಇನ್ನೂ ಸಾಕಷ್ಟು ಪೇಜಸ್ ಇರುತ್ತೆ. ಸೊ ಹೊಸ ಪೇಜಲ್ಲಿ ಸ್ಟಾರ್ಟ್ ಮಾಡಿರಿ. ಆ್ಯಂಡ್ ನೋಡಿರಿ, ಇಲ್ಲಿ ಹಿಂದೆ ಮುಗಿದ್ಮೇಲೆ ಹೊಸ ಪೇಜಲ್ಲಿ ಹೊಸ ಸ್ಟಾರ್ಟ್ ಆಗಿದ್ದು. ತುಂಬ ಇಲ್ಲಿ ನೋಡಿರಿ, ಇಲ್ಲಿಗೆ ಸ್ಟಾಪ್ ಮಾಡಿದಾಗ ಹೊಸ ಪೇಜಲ್ಲಿ ಸ್ಟಾರ್ಟ್ ಮಾಡ್ಬೋದು, ಇಲ್ಲ ಅಂತಲ್ಲ. ಬಟ್ ದಿಸ್ ಈಸ್ ಲಾಂಗ್ ಆನ್ಸರ್, ದಟ್ ಈಸ್ ಫೈನ್. 1, 2, 3, 4, ಇಟ್ಸ್ ಮೋರ್ ದ್ಯಾನ್ 12 ಲೈನ್ಸ್, 12-13 ಲೈನ್ಸ್, ದೆನ್ ಇಟ್ ಈಸ್ ಫೈನ್. ಬರೀ 4-5 ಲೈನ್ ಇತ್ತು ಅಂದರೆ ಜಾಗ ಇಲ್ಲ ಅಂದರೆ ಅಲ್ಲೇ ತುಂಬ್ಸೋಕೆ ಹೋಗಬೇಡ್ರಿ, ಹೊಸ ಪೇಜ್ ಸ್ಟಾರ್ಟ್ ಮಾಡಿರಿ. ಓಕೆ, ಆ್ಯಂಡ್ ಅಗೇನ್ ನೋಡ್ರಿ, ಇಲ್ಲಿ ದಿಸ್ ಈಸ್ ಲಾಂಗ್ ಆನ್ಸರ್ಸ್. ಎನಿ ಸಿಂಗಲ್ ಸ್ಕ್ರ್ಯಾಚ್, ಒಂದು ಸ್ಕ್ರ್ಯಾಚು ಇಲ್ಲ. ಸೊ ಆ್ಯಂಡ್ ಅಲ್ಲೇನು ನೋಡ್ತಾರೆ, ಕೀ ಆನ್ಸರ್ಸ್ ನೋಡ್ತಾರಾ, ಪಾಯಿಂಟ್ಸ್ ನೋಡ್ತಾರಾ? ನೋಡ್ರಿ, ಇಲ್ಲಿ ಕರೆಕ್ಷನ್ ಮಾಡಬೇಕಾದ್ರೆ ರೆಫರ್ಸ್ ಟು ಸ್ಮಿತಾ, ಡನ್, ಟಿಕ್. ನೆಕ್ಸ್ಟು ಡೇಗೋ ಮೇಡ್ ದಿಸ್ ಸ್ಟೇಟ್ಮೆಂಟ್, ಯಾರು ಮಾಡಿದರೆ ಡೇಗೋ, ಡನ್, ಟಿಕ್. ನೆಕ್ಸ್ಟು ಡಾನ್, ಟಿಕ್. ಸೊ ಅಕಾರ್ಡಿಂಗ್ ಟು ದ ಸ್ಪೀಕರ್, ಟಿಕ್. ಸೊ ನಾರ್ಮನ್ ನಿಕಲ್ಸನ್, ನೋಡಿರಿ ಪಾಯಿಂಟ್ಸ್ ಕೀವರ್ಡ್ಸ್ ನೋಡ್ತಾರೆ, ಇದೆಯಾ ಅಲ್ಲಿ ಟಿಕ್ಕು. ಓಕೆ, ದ ಸ್ಪೀಕರ್, ಓಕೆ. ನೆಕ್ಸ್ಟು ಎಲ್ಲೆಲ್ಲಿ ಪಾಯಿಂಟ್ಸ್ ಇದೆ ಅಲ್ಲಲ್ಲಿ ಏನೋ ಪೆನ್ ಹೋಗುತ್ತೆ. ನಂದು ಕೇಳಬೇಡ್ರಿ, ನಾನು ಯಾವತ್ತೂ ಟಿಕ್ ಹಾಕಿದವನಲ್ಲಿ ಯಾವುದೇ ಆನ್ಸರ್ ಶೀಟಲ್ಲಿ. ಓಕೆ, ಆನ್ಸರ್ ನೋಡ್ತೀನಿ, ಇದೆಯಾ ಮಾರ್ಕ್ಸು, ಅಂದು ಬೇರೆ. ಬಟ್ ಹೇಳ್ತಿರೋದು ಏನು SSLC ಎವ್ಯಾಲ್ಯೂಯೇಷನ್ ಹೋದಾಗ ಹೀಗೆ ಆಗೋದು. ಫೈನ್. ನೋಡಿರಿ ಮಾರ್ಕ್ಸ್ ಕ್ಲೀನಾಗಿ. ಸೊ ಎಲ್ಲಿ, ಯಾವ ಇಯರು, ಏನು ಮುಗಿಸಿದ್ದಾರೆ, ಇಯರ್ ಆಯಿತು ಎಲ್ಲ ಬರೆದಾಗ. ಆ್ಯಂಡ್ ಬ್ಯಾಚುಲರ್ ಆಫ್ ಎಕನಾಮಿಕ್ಸ್ ಬ್ರ್ಯಾಕೆಟಲ್ಲಿ. ಸಿ ಅಗೇನ್, ದಿಸ್ ಇಸ್ 1 more page, ಒಂದು ಸ್ಕ್ರ್ಯಾಚ್.
ಸೊ ಇದು ಯಾವಾಗ ಬರುತ್ತೆ? ವೆನ್ ಯು ಆರ್ ಕಾನ್ಫಿಡೆಂಟ್, ಸರ್ ನಾನು ಆನ್ಸರು ನನಗೆ ಫುಲ್ ಗೊತ್ತು, ನನ್ನ ತಲೆಯಲ್ಲಿದೆ, ನಾನು ಏನೇ ಅಂದರೆ ಮಿಸ್ಟೇಕ್ಸ್ ಮಾಡಿದ್ರೆ ಬರಿತೀನಿ ಅಂದಾಗ, ದಟ್ ಮೀನ್ಸ್ ದಟ್ ಆಲ್ಸೋ ಟೆಲ್ಸ್ ಯುವರ್ ಪ್ರಿಪ್ರೇಷನ್, ನೀವು ಹೆಂಗೆ ಪ್ರಿಪೇರ್ ಆಗಿದ್ದೀರಾ. ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್, ಹೌದೋ ಇಲ್ಲೋ? ಸೊ ನೀವು ಫುಲ್ 100% ಪ್ರಿಪೇರ್ ಆಗಿದ್ದರೆ ಏನೂ ಮಿಸ್ಟೇಕ್ಸ್ ಆಗೋಲ್ಲ, ಆ್ಯಂಡ್ ಆ ಫ್ಲೋ ಹಾಗೆ ಬರ್ತಿರುತ್ತೆ. ಸೊ ಪ್ರಿಪರೇಷನ್ ಬೇಕು, ಇನ್ನೂ ಟೈಮ್ ಇದೆ. ಸೊ ಪ್ಲೀಸ್ ಮೇಕ್ ಯುವರ್ ಸೆಲ್ಫ್, ಸರ್ ನಾನು ಮಾಡೇ ಮಾಡ್ತೀನಿ. ಆ್ಯಂಡ್ ನೀವು ರೀಸೆಂಟ್ ವೀಡಿಯೋಸ್ ನೋಡಿದ್ರೆ, ನಂದೇ ರೀಸೆಂಟ್ ವೀಡಿಯೋಸ್ ನೋಡಿದ್ರೆ ಫಸ್ಟ್ ನಾನು ಹೇಳಿದೆ, ಬಿಕಾಸ್ ನಂದು ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಿದ್ದೆ, ನಂದು ಹೆಂಗೆ ಬಂತು. ಅದಾದಮೇಲೆ ನನ್ನ ಲಾಸ್ಟ್ ಬ್ಯಾಚ್ ಅಂದರೆ 2025 ಯಾರು ಅವ್ರದ್ದು ಮಾರ್ಕ್ಶೀಟ್ ತೋರಿದೆ, ಇಂಗ್ಲೀಷು, ಅದು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷು, ಅದೊಂದು ಬಿಟ್ಟರೆ ಎಲ್ಲ 100. ಸೊ ಅವ್ರದ್ದು ತೋರಿಸ್ದೆ. ಸೊ ಯಾಕೆ ತೋರಿಸ್ತಿದ್ದೀನಿ ಅಂದರೆ, ನೀವು ಮಾಡೋಕ್ಕಾಗತ್ತೆ, ಡೆಫಿನೆಟ್ಲಿ ಮಾಡ್ಬೋದು. ಏನು ಬೇಕು? ಡೆಡಿಕೇಶನ್ ಬೇಕು, ಕಮಿಟ್ಮೆಂಟ್ ಬೇಕು. ಹೆಂಗೆ ಅದು ಹೇಳ್ತೀನಿ, ಓಕೆನಾ? ನೋಡ್ರಿ ಇಲ್ಲಿ ಪೋಯೆಟ್ಟು ಏನಿದೆ ಹೇಳಿದಾರಾ? ನೆಕ್ಸ್ಟು ನೋಡ್ರಿ ಇಲ್ಲಿ ಸ್ಪೇಸ್ ಇದೆ, ಬಿಡ್ರಿ, ದಟ್ಸ್ ಫೈನ್. ಹೊಸ ಪೇಜಲ್ಲಿ, ಬಿಕಾಸ್ ದಿಸ್ ಎನ್ ಎಸ್ಸೆ. ಸೊ ರಿಪಬ್ಲಿಕ್ ಡೇ, ಇಟ್ಸ್ ಎ ನ್ಯಾಷನಲ್ ಫೆಸ್ಟಿವಲ್, ಒಂದು ಪ್ಯಾರಾಗ್ರಾಫ್. ನೆಕ್ಸ್ಟು ಇದಾದಮೇಲೆ ಯಾರ್ಯಾರು ಪಾಯಿಂಟ್ಸೇ ನೋಡಿರಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಗ್ಗೆ ಹೇಳಿದ್ದಾರೆ, ಟಿಕ್ ಅಲ್ಲಿ ಮಾರ್ಕಲ್ಲಿ ಹೋಗಿದೆ. ಸೊ ಸಿಟಿಸನ್ಸ್ ಹ್ಯಾವ್ ಟು ಫಾಲೋ, ಓಕೆ. ಸೊ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಹೇಳ್ತಿದ್ದಾರೆ, ಎಸ್, ಡನ್. ನೆಕ್ಸ್ಟು ನ್ಯಾಷನಲ್ ಫೆಸ್ಟಿವಲ್ಸ್ ಆರ್ ಮೆನಿ, ಓಕೆ, ಏನೇನು ಹೆಂಗೆ, ಸೊ ಏನು ಮಾಡುತ್ತೆ, ಹೆಂಗೆ ಮೈಂಡ್ಸ್ ಇನ್ಫ್ಲುಯೆನ್ಸ್ ಮಾಡುತ್ತೆ. ಸೊ ಟಿಕ್ ನೋಡ್ರಿ ಎಲ್ಲೆಲ್ಲ ಆಗಿದೆ. ಸೊ ಇಟ್ ಮೀನ್ಸ್ ಓಕೆ, ಆ ಪಾಯಿಂಟ್ಸ್ನ ಚೆಕ್ ಮಾಡ್ತಾರೆ, ಪಾಯಿಂಟ್ಸ್ ಇದೆಯಾ, ಮಾರ್ಕ್ಸ್ ಬಂತು, ಓಕೆ. ನೆಕ್ಸ್ಟು ಆ್ಯಂಡ್ ಅಗೇನ್ ಆಲ್ಮೋಸ್ಟ್ 1.5 ಪೇಜ್ ಬರ್ತಾರೆ, ದಟ್ಸ್ ರಿಯಲಿ ಗುಡ್. ಆ್ಯಂಡ್ ಎಸ್ಸೇ ಬರೆದಾಗೂ ನೋಡ್ರಿ, ಎನಿ ಸಿಂಗಲ್ ಸ್ಕ್ರ್ಯಾಚ್. ಆ್ಯಂಡ್ ಅವ್ರಿಗೆ ಗೊತ್ತಿತ್ತು ಎಲ್ಲಿ ನಾನು ಪ್ಯಾರಾಗ್ರಾಫ್ನ ಬ್ರೇಕ್ ಮಾಡಬೇಕು ಅಂತ. ಆ ಪ್ಯಾರಾಗ್ರಾಫ್ ಬ್ರೇಕ್ ಮಾಡಬೇಕು ಅಂದರೆ ನಿಮ್ಮ ತಲೆಯಲ್ಲಿ ಪಾಯಿಂಟ್ಸ್ ಇರಬೇಕು. ಸೊ ಎಲ್ಲಾದರೂ ಒಂದು ಕಡೆ ಪಾಯಿಂಟ್ಸ್ ಬರಿಬೋದು. ಏನಂತ? ಓಕೆ, ಲಾಸ್ಟಲ್ಲಿ ನಾನು ಏನು ಬರಿಬೇಕು, ಕನ್ಕ್ಲೂಡ್ ಮಾಡ್ಬೇಕಾದ್ರೆ ಏನು ಬರಿಬೇಕು, ಓಕೆ, ಪಾಯಿಂಟ್ಸ್, ಕನ್ಕ್ಲೂಷನ್ ಪಾಯಿಂಟ್ಸ್, ಓಕೆ. ಗೌರ್ಮೆಂಟ್ ರೋಲ್ ಇರುತ್ತೆ. ನೆಕ್ಸ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡೋದು. ನೆಕ್ಸ್ಟು ಚಿಲ್ಡ್ರನ್ಸ್ಗೆ ಮೆಸೇಜ್ ತಲುಪಿಸೋದು. ನೆಕ್ಸ್ಟು ಒಂದು ಏನಾದರೂ ಕೊಟೇಶನ್. ಸೊ ಟುಡೇಸ್ ಚಿಲ್ಡ್ರನ್ ಆರ್ ಟುಮಾರೋಸ್ ಸಿಟಿಸನ್ಸ್, ಈಸ್ ನೆಸಸರಿ ಫಾರ್ ಫ್ಯೂಚರ್ ಆಫ್ ಸಿಟಿಸನ್ಸ್ ಟು ನೋ ದ ಇಂಪಾರ್ಟೆನ್ಸ್ ಆಫ್ ನ್ಯಾಷನಲ್ ಫೆಸ್ಟಿವಲ್ಸ್. ಸೊ ಅದಕ್ಕಿಂತ ಮುಂಚೆ ಎಲ್ಲಿ ಎಷ್ಟೊಂದು ಜಾಸ್ತಿ ಇದೆ ಅಂದರೆ ನ್ಯಾಷನಲ್ ಫೆಸ್ಟಿವಲ್ಸ್ ಇರುತ್ತೆ. ಸೊ ಇಂಪಾರ್ಟೆನ್ಸ್ ಆಫ್ ರಿಪಬ್ಲಿಕ್ ಡೇ, ಸೊ ಏನು ಹೇಳುತ್ತೆ, ಕಾನ್ಸ್ಟಿಟ್ಯೂಷನ್ ಬಗ್ಗೆ ಹೇಳುತ್ತೆ. ಸೊ ಏನು ಕಾನ್ಸ್ಟಿಟ್ಯೂಷನ್ ಅಂದರೆ ಏನು? ಸೊ ಕಾನ್ಸ್ಟಿಟ್ಯೂಷನ್ ಅಂತ ನೀವು ಒಂದು ಪಾಯಿಂಟ್ ಬರೆದೆ ಅಂದರೆ ಅದ್ರ ಬಗ್ಗೆ ಹೇಳ್ಬೋದಾ? ಕಾನ್ಸ್ಟಿಟ್ಯೂಷನ್ ಅಂದರೆ ಏನು? ಒಂದು ಸೆಟ್ ಆಫ್ ರೂಲ್ಸ್. ಸೊ ಅದು ಏನಕ್ಕೆ ಬೇಕು, ಕಾನ್ಸ್ಟಿಟ್ಯೂಷನ್ ಏನಕ್ಕೆ ಬೇಕು, ಓಕೆ, ಕಾನ್ಸ್ಟಿಟ್ಯೂಷನ್ ಯಾರು ಫ್ರೇಮ್ ಮಾಡಿದ್ದು, ಒಂದು ಪಾಯಿಂಟ್ ಬರೀರಿ, ಅದಕ್ಕೇನೇನು ಅಂತ ನಿಮಗೆ ಆಟೋಮೆಟಿಕ್ಕಾಗಿ ಗೊತ್ತಾಗ್ತಾ ಹೋಗುತ್ತೆ. ಆ್ಯಂಡ್ ಪ್ಯಾರಾಗ್ರಾಫ್ ಬರಿಬೇಕಾದ್ರೆ ಓಕೆ, ಏನು ಬರಿಬೇಕು, ಕಾನ್ಸ್ಟಿಟ್ಯೂಷನ್ ಬಗ್ಗೆ ಬರಿಬೇಕು. ಅದಾದಮೇಲೆ ನೀವು ಅಲ್ಲಿ ಪಾಯಿಂಟ್ಸ್ ಬರೆದಿದ್ದೀರಿ ಅಂದರೆ, ಕಾನ್ಸ್ಟಿಟ್ಯೂಷನ್ ಬರೆದ್ರಾ, ಇಲ್ಲಿ ಲಾಸ್ಟಲ್ಲೆಲ್ಲೋ ಬರೆದ್ರಿ ಅಂದ್ಕೊಳ್ರಿ, ಯಾರು ಇದನ್ನು ಫ್ರೇಮ್ ಮಾಡಿದ್ದು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಇದನ್ನೇ ಫಸ್ಟ್ ಬರಿಬೋದು. ಓಕೆ, ಕಾನ್ಸ್ಟಿಟ್ಯೂಷನ್ ವಾಸ್ ಫ್ರೇಮ್ ಬೈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಏನಕ್ಕೆ ಬೇಕು, ಕಾನ್ಸ್ಟಿಟ್ಯೂಷನ್ ಅಂದರೆ ಏನು, ಏನಕ್ಕೆ ಬೇಕು. ನೆಕ್ಸ್ಟು ಸೊ ಪಾಯಿಂಟ್ಸ್ ಫಸ್ಟ್ ಎಲ್ಲಾದರೂ ಒಂದು ಕಡೆ ಬರೆದ್ರಿ ಅಂದರೆ ನಿಮಗೆ ಎಸ್ಸೇ ಬರೆಯೋದಕ್ಕೆ ಈಸಿ ಆಗುತ್ತೆ. ಬೇಕೇ ಬೇಕು, ಕ್ಲೀನಾಗಿ ಸ್ಟ್ರಕ್ಚರ್ ಆಗಿರುತ್ತೆ. ಹೆಂಗಂದರೆ ಅಲ್ಲಿ ಈಗ ಇಲ್ಲಿ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಬರೆದ್ರಿ, ಇಲ್ಲೆಲ್ಲೋ ಯಾರು ಫ್ರೇಮ್ ಮಾಡಿದ್ರು ಅಂತ ಬರೆದ್ರಿ, ನೆಕ್ಸ್ಟು ಲಾಸ್ಟಲ್ಲೆಲ್ಲೋ ಏನಕ್ಕೆ ಅಂತ ಬರೆದ್ರಿ, ಒಂದಕ್ಕೊಂದು ಲಿಂಕೇ ಇಲ್ಲ ಅಂದರೆ ದೆರ್ ಈಸ್ ನೋ ಯೂಸ್ ಅಲ್ಲ. ಸೊ ನೆಕ್ಸ್ಟು ಆ್ಯಂಡ್ ಅಗೇನ್ ಇಲ್ಲಿ ಏನೋ ಬರೆಯೋಕ್ಕೆ ಹೋದರು, ಬಟ್ ಐ ಗೆಸ್ ದಿಸ್ ಎಕ್ಸ್ಟ್ರಾ ಕ್ವಶನ್ ನೋಡಿರಿ, ಎಕ್ಸ್ಟ್ರಾ ಕ್ವಶನ್ ರಿಪೀಟೆಡ್. ಸೊ ಇದೆಲ್ಲ ಬರೆದಾದ್ಮೇಲೆ ಲಾಸ್ಟಲ್ಲಿ ಟೈಮ್ ಇರುತ್ತೆ, ಬರೀರಿ ಎಕ್ಸ್ಟ್ರಾ ಕ್ವಶನ್ನು. ಆ್ಯಂಡ್ ಅಗೇನ್ ಯಾವಾಗ ವೆನ್ ಯು ಆರ್ ಪರ್ಫೆಕ್ಟ್, ನಾನು ಹೇಳಿದೆ, ಸಿ ದ ಸೇಮ್ ಥಿಂಗ್ ನಾನು ರಿಪೀಟ್ ಮಾಡಿದ್ದು. ಇವನ್ ಐ ಹ್ಯಾಡ್ ಎನಫ್ ಆಫ್ ಟೈಮ್. ನಾನು ಮ್ಯಾಥ್ಸ್ ಬರಿಬೇಕಾದ್ರೂ ಹೇಳಿದ್ನಲ್ಲ, 1.5 ತಾಸಿತ್ತು, 1.5 hour CBSEಲಿ ಟೈಮ್ ಇತ್ತು. ನಾನು ಅದಾದಮೇಲೆ ಎಕ್ಸ್ಟ್ರಾ ಕ್ವಶನ್ಸ್ ಬರೆದೆ. ಯಾವಾಗ? ಲಾಸ್ಟಿಗೆ, ಅಟ್ ದ ಎಂಡ್ ಎಕ್ಸ್ಟ್ರಾ ಕ್ವಶನ್ಸ್ ಬರೀರಿ. ಟೈಮ್ ಇತ್ತು ಅಂದರೆ ಗೊತ್ತಿರುತ್ತೆ, ಓಕೆ ನನಗೆ ಇನ್ನು ಲೆಟರ್ ಒಂದು ಬರೀಬೇಕು, ಲೆಟರ್ ಬರೆಯೋದಕ್ಕೆ ಒಂದು 5-10 ನಿಮಿಷ ಬೇಕು, ಡನ್. ಟೈಮ್ ಇದೆಯಾ, ಎಕ್ಸ್ಟ್ರಾ ಕ್ವಶನ್ ಬರಿಬೋದು. ಬಟ್ ಸ್ಟಾರ್ಟಿಂಗಲ್ಲಿ ಎಲ್ಲ ಬರೆಯೋಕ್ಕೆ ಹೋಗ್ಬೇಡ್ರಿ. ಫೈನ್, ನೋಡ್ರಿ ಇಲ್ಲಿ ಫ್ರಮ್, ಓಕೆ, ಡೇಟು ಟು, ಕ್ಲೀನಾಗಿ ರೆಸ್ಪೆಕ್ಟೆಡ್ ಸರ್, ಸಬ್ಜೆಕ್ಟು ಎಲ್ಲ ಏನಾಯಿತು ಒಂದೇ ಪೇಜಲ್ಲಿ ಮುಗಿಬೇಕು.
ಲೆಟರು ಒಂದೇ ಪೇಜಲ್ಲಿ ಮುಗಿಬೇಕು. ಸೊ ದಟ್ ಕರೆಕ್ಷನ್ ಮಾಡ್ಬೇಕಾದ್ರೆ ಓಕೆ ಎಲ್ಲ ಇದೆಯಾ, ಟಿಕ್. ಹಿಂದೆ ಹೋಯ್ತು ಕಷ್ಟ. ನೆಕ್ಸ್ಟ್ ಪೇಜ್ ಹೋಗಂಗೆ ಇಟ್ಕೋಬೇಡ್ರಿ. ಬೇಕಾದ್ರೆ ಏನು ಮಾಡಿಬಿಡ್ರಿ, ಸ್ಟಾರ್ಟಿಂಗು ಎಂಡಿಂಗು ಬರೀರಿ. ಬಾಡಿ ಆಫ್ ದ ಲೆಟರ್ ಏನಿದೆ ಅಡ್ಜಸ್ಟ್ ಮಾಡ್ಕೋಬೋದು. ಓಕೆ ನನಗೆ 4 ಲೈನ್ ಇದೆಯಾ, 6 ಲೈನ್ ಇದೆಯಾ, ಎಷ್ಟರಲ್ಲಿ ಫಿಟ್ ಮಾಡಬೇಕು ನಿಮಗೂ ಗೊತ್ತಾಗತ್ತೆ. ಮುಗೀತು. ಸೊ ನೆಕ್ಸ್ಟ್ ಯಾರ್ದು ಕಮೆಂಟ್ ಮಾಡೋದು ಮರಿಬೇಡ್ರಿ. ಹಾಗೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಟು ಆಲ್ ಮೈ ಸಬ್ಸ್ಕ್ರೈಬರ್ಸ್, ಐ ವಿಶ್ ಟು ಸಿ ಯೋರ್ ಪೇಪರ್ ನೆಕ್ಸ್ಟ್. ಓಕೆ, ಸೊ ನೆಕ್ಸ್ಟ್ ನಿಮ್ಮ ಪೇಪರ್ ಹಾಕೋದಕ್ಕೆ ನಾನು ನೋಡ್ತಿರ್ತೇನೆ. ಐ ವಿಲ್ ಬಿ ವೇಟಿಂಗ್. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್ ಬಾಯ್, ಜೈ ಹಿಂದ್, ಜೈ ಕರ್ನಾಟಕ.